ಇದ್ರೆ ನೆಮ್ಮದಿಯಾಗಿರ್ಬೇಕು, ರೈಟ್? ಬಟ್ ನೆಮ್ಮದಿನ ಕಳ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಅವ್ರೇನ್ ಮಾಡೋದು ಇವಾಗ? ಸೊ ನಿಮ್ಮ ಪ್ರೊಫೆಷನಲ್ ಲೈಫಿಂದ, ಪರ್ಸನಲ್ ಲೈಫ್ ತೊಂದರೆಗಳಿಂದ, ಅಥವಾ ನಿಮ್ಮ ರಿಲೇಶನ್ಶಿಪ್ ಇಶ್ಯೂ ಇರ್ಬೋದು, ಎಲ್ಲ ಕಾರಣಗಳಿಂದ ನೀವು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದೀರಾ. ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ. ಜೀವನದಲ್ಲಿ ಏನೋ ಒಂದು ಎಕ್ಸೈಟ್ಮೆಂಟ್ ಇಲ್ಲ. ಕೆಲವರು ಭಾಳ ಬೇಜಾರು, ದುಃಖದಲ್ಲಿ ಖಿನ್ನತೆಗೆ ಒಳಗಾದರೆ, ಕೆಲವ್ರಿಗೆ ಆತಂಕ, ಆನ್ಸೈಟಿ, ಪ್ರತಿ ವಿಚಾರಕ್ಕೂ ಗಾಬರಿ, ಅವರ ಮಾತು ನಡವಳಿಕೆಯಲ್ಲಿ ಯಾಕೆ ಇಷ್ಟು ರೆಸ್ಲೆಸ್ ಆಗಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಈ ಥರ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಜೀವನ ನಡೆಸಬೇಕಾದ್ರೆ, ನಮ್ಮ ಹತ್ರ ಒಳ್ಳೆ ಕಾರ್ ಇದ್ರೇನು, ಮನೆ ಇದ್ರೇನು, ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ್ರೇನು, ಅಥವಾ ಫಿಸಿಕಲಿ ಫಿಟ್ ಬಾಡಿ ಇದೆ ಅಂತಲೂ ನಾವು ಸಂತೋಷ ಪಡೋದಕ್ಕೆ ಆಗೋದಿಲ್ಲ. ಪ್ರಾಬ್ಲಮ್ ನಿಮಗೇನಾರು ಇದ್ದರೆ ನಿಮಗೆ ಕಾಡುವ ಕೆಲವು ಪ್ರಶ್ನೆಗಳೇನು ಗೊತ್ತಾ? ಯಾರ ಹತ್ರ ನಾನು ಈ ಎಲ್ಲ ವಿಚಾರನ ಹೇಳ್ಕೊಂಡ್ಲಿ, ಅಥವಾ ಇದಕ್ಕೆ ನಾನು ಡಾಕ್ಟ್ರ್ ಹತ್ರ ಹೋಗ್ಬೇಕಾ? ಡಾಕ್ಟ್ರ್ ಹತ್ರ ಹೋದರೆ ಅವ್ರು ನನಗೆ ಸ್ಪಂದಿಸ್ತಾರಾ, ಅಥವಾ ಏನಾದರೂ ಟ್ಯಾಬ್ಲೆಟ್ ಕೊಡ್ತಾರಾ? ಇನ್ನು ಅದ್ರ ಫೀಸ್ ಎಷ್ಟಿರುತ್ತೆ? ಆ್ಯಂಡ್ ನಾನು ಎಷ್ಟು ಸಲ ಹೋಗಿ